ಜೂನ್ ತಿಂಗಳು. ಜೂನ್ ತಿಂಗಳಲ್ಲಿ ಶಾಲೆಗಳು, ಕಾಲೇಜುಗಳು ತೆರೆಯಲ್ಪಡುತ್ತವೆ. ಕಲಿಯಲು, ಬದುಕಿನಲ್ಲಿ ಮುಂದೆ ಬರಲು, ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲು ಸನ್ನದ್ಧರಾದಂತಹ ವಿದ್ಯಾರ್ಥಿಗಳು, ಅವರಿಗೆ ಕಲಿಸಿಕೊಡುವ ಅಧ್ಯಾಪಕರು ಬಹಳ ಕ್ರಿಯಾಶೀಲರಾಗಿರುವಂತಹ ಸಂದರ್ಭ ಇದು. ಸಹೋದರರೇ, ನಮಗೆ ಗೊತ್ತು, ಇಂದು ಶಿಕ್ಷಣ ಎಂಬುದು, ವಿದ್ಯಾಭ್ಯಾಸ ಎಂಬುದು ಹಲವು ಶಾಖೆಗಳು, ಉಪಶಾಖೆಗಳು ಇರುವಂತಹ ಒಂದು ದೊಡ್ಡ ಜಾಲ, ಒಂದು ದೊಡ್ಡ ಒಂದು ಕೇಂದ್ರವಾಗಿದೆ. ಅದರ ಜೊತೆಗೆ ವಿದ್ಯಾಭ್ಯಾಸವು ಇಂದು ವ್ಯಾಪಾರ ಕೂಡ ಹೌದು. ಬಹಳ ಒಳ್ಳೆಯ ವ್ಯಾಪಾರವಾಗಿದೆ ಇಂದು ವಿದ್ಯಾಭ್ಯಾಸ. ಶಾಲೆ ತೆರೆಯುವುದು ಅಂದರೆ ನೀವು ಯಾವುದೋ ಫ್ಯಾಕ್ಟರಿ ತೆರೆಯುವುದಕ್ಕಿಂತ ದೊಡ್ಡ ಒಂದು ವ್ಯಾಪಾರದ ವ್ಯವಸ್ಥೆ ಕೂಡ ಅದಾಗಿದೆ, ವ್ಯಾಪಾರೀಕೃತವಾದಂತಹ ಶಿಕ್ಷಣ. ಆದ್ದರಿಂದಲೇ ವಿದ್ಯೆ, ಶಿಕ್ಷಣ ಎಷ್ಟು ವಿಶಾಲವಾಗಿದ್ದರೂ, ಶಿಕ್ಷಣ ಕ್ಷೇತ್ರವು ಎಷ್ಟು ದೊಡ್ಡದಾಗಿದ್ದರೂ ಕೂಡ ಶಿಕ್ಷಣದ ಬಗ್ಗೆ ಇರುವ ದೂರದೃಷ್ಟಿಯ ಕೊರತೆಯಿಂದಾಗಿ ಅಥವಾ ಶಿಕ್ಷಣದ ವಾಸ್ತವಿಕತೆಯ ಬಗ್ಗೆ ಇರುವ ಪ್ರಜ್ಞೆಯ ಕೊರತೆಯಿಂದಾಗಿ ಯಾವ ಪ್ರಯೋಜನವು ಈ ಶಿಕ್ಷಣದಿಂದ ಲಭಿಸಬೇಕಾಗಿತ್ತೋ ಆ ಪ್ರಯೋಜನಗಳು ಮನುಷ್ಯ ಸಮಾಜಕ್ಕೆ ಸಿಗುವುದು ಬಹಳ ಕಡಿಮೆ ಎಂಬುದು ಒಂದು ವಾಸ್ತವಿಕತೆಯಾಗಿದೆ. ಪವಿತ್ರ ಇಸ್ಲಾಂ ಎರಡು ರೀತಿಯ ಶಿಕ್ಷಣಗಳನ್ನು ಕಲಿಸಿಕೊಟ್ಟಿದೆ, ಎರಡು ರೀತಿಯ ವಿದ್ವಾಂಸರನ್ನು ಅದು ಪರಿಚಯಪಡಿಸಿದೆ. ಇಮಾಮ್ ಗಜ್ಜಾಲಿ ರಹ್ಮತುಲ್ಲಾಹಿ ಅಲೈಹಿ ತನ್ನ ಇಹಿಯಾ ಉಲೂಮುದ್ದೀನ್ ಎಂಬ ಪ್ರಖ್ಯಾತಿ ಗ್ರಂಥದಲ್ಲಿ ಎರಡು ರೀತಿಯ ವಿದ್ವಾಂಸರನ್ನು ಪರಿಚಯಿಸಿದರು. ಉಲಮಾ ಉದ್ ದುನ್ಯಾ, ಉಲಮಾ ಉಲ್ ಆಖಿರಾ. ಕೆಲವರು ಲೌಕಿಕ ವಿದ್ವಾಂಸರು, ಇನ್ನು ಕೆಲವರು ಅವರು ಪಾರಮಾರ್ಥಿಕ ವಿದ್ವಾಂಸರು, ಆಖಿರತ್ತಿನ ವಿದ್ವಾಂಸರು. ನಮಗೆ ಈ ಲೌಕಿಕ ವಿದ್ವಾಂಸರು, ಆಖಿರತ್ತಿನ ವಿದ್ವಾಂಸರೆಂದು ಹೇಳುವಾಗ ನಮ್ಮಲ್ಲಿ ಒಂದು ಚಿತ್ರಣ ಇದೆ, ನಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರಣ ಇದೆ. ಅದೇನೆಂದರೆ, ನಾವು ಯಾವುದನ್ನು ಧಾರ್ಮಿಕ ಶಿಕ್ಷಣ ಎಂದು ಪರಿಗಣಿಸಿದ್ದೇವೆಯೋ ಆ ಧಾರ್ಮಿಕ ಶಿಕ್ಷಣ ಕಲಿತವರನ್ನು ಉಲಮಾ ಉಲ್ ಆಖಿರಾ ಎಂದು ನಾವು ಪರಿಗಣಿಸುತ್ತೇವೆ. ನಾವು ಯಾವುದನ್ನು ಲೌಕಿಕ ಶಿಕ್ಷಣ ಎಂದು ತೀರ್ಮಾನಿಸಿದ್ದೇವೆಯೋ, ಫಿಸಿಕ್ಸ್ ಕಲಿತವರನ್ನು, ಕೆಮಿಸ್ಟ್ರಿ ಕಲಿತವರನ್ನು, ಮ್ಯಾಥಮೆಟಿಕ್ಸ್ ಕಲಿತವರನ್ನು, ಸೋಷಿಯಲ್ ಸೈನ್ಸ್ ಕಲಿತವರನ್ನು ನಾವದನ್ನು ಲೌಕಿಕ ಶಿಕ್ಷಣ ಎಂದು ತೀರ್ಮಾನಿಸಿ ಈ ಶಿಕ್ಷಣ ಕಲಿತವರನ್ನು ಉಲಮಾ ಉಲ್ ಆಖಿರಾ, ಅವರು ಲೌಕಿಕ ಜ್ಞಾನಿಗಳು ಎಂದು ತೀರ್ಮಾನಿಸಿದವರು. ನಿಜವಾಗಿ ಈ ಉಲಮಾ ಉಲ್ ಆಖಿರಾ ಮತ್ತು ಉಲಮಾ ಉದ್ ದುನ್ಯಾ ಎಂಬ ಈ ಶೀರ್ಷಿಕೆಗೆ ದೊಡ್ಡ ಒಂದು ಸಾರಾಂಶ ಇದೆ. ಅದು ಇದಕ್ಕಿಂತ ಭಿನ್ನವಾದ ಒಂದು ಸಾರಾಂಶ, ನಾವು ತಿಳಿದುದಕ್ಕಿಂತ ಭಿನ್ನವಾದಂತಹ ಒಂದು ಸಾರಾಂಶ ಇದೆ. ಅದೇನೆಂದರೆ, ನೀವು ಯಾವ ಉದ್ದೇಶವನ್ನಿಟ್ಟು ಜ್ಞಾನಾರ್ಜನೆ ಮಾಡುತ್ತೀರೋ, ಯಾವ ಉದ್ದೇಶದೊಂದಿಗೆ ನೀವು ಜ್ಞಾನ ಗಳಿಸುತ್ತೀರೋ ಅದರ ಆಧಾರದಲ್ಲಿ ಅದು ಲೌಕಿಕ ಜ್ಞಾನ ಅಥವಾ ಪಾರಮಾರ್ಥಿಕ ಜ್ಞಾನ ಎಂದು ಪರಿಗಣಿಸಲ್ಪಡುತ್ತದೆ. ಒಂದೋ ನೀವು ಅಲ್ಲಾಹನ ಬಗ್ಗೆ ಕಲಿಯುತ್ತಿರುವುದು, ನೀವು ಕಲಿಯುತ್ತಿರುವುದು ಪರಲೋಕದ ಬಗ್ಗೆ, ನೀವು ಕಲಿಯುತ್ತಿರುವುದು ಶುದ್ಧ ಧಾರ್ಮಿಕ ವಿಚಾರಗಳು ಮಾತ್ರ. ಆದರೆ ಈ ಧಾರ್ಮಿಕ ವಿಚಾರಗಳನ್ನು ಕಲಿಯುವಾಗ ನಿಮ್ಮ ಉದ್ದೇಶವು ಕೇವಲ ಲೌಕಿಕತೆಯಾಗಿದೆ, ಕೇವಲ ಲೌಕಿಕ ಉದ್ದೇಶ. ಕೇವಲ ಲೌಕಿಕ ಉದ್ದೇಶಗಳೊಂದಿಗೆ ನೀವು ಶುದ್ಧ ಧಾರ್ಮಿಕ ವಿಚಾರಗಳನ್ನು ಕಲಿಯುತ್ತಿದ್ದರೂ ನೀವು ಖಂಡಿತವಾಗಿಯೂ ಪಾರಮಾರ್ಥಿಕ ವಿದ್ವಾಂಸರಲ್ಲ, ನೀವು ಲೌಕಿಕ ಜ್ಞಾನಿಗಳು ಮಾತ್ರ. ಅದೇ ಸಂದರ್ಭದಲ್ಲಿ ನೀವು ಕಲಿಯುವುದು ಲೌಕಿಕ ಜ್ಞಾನ ಎಂದು ಗುರುತಿಸಲ್ಪಟ್ಟಿರುವಂತಹ ಜ್ಞಾನದ ಕೇಂದ್ರಗಳು, ನೀವು ಇಂಜಿನಿಯರಿಂಗ್ ಕಲಿತದ್ದು ಅಥವಾ ನೀವು ಮೆಡಿಕಲ್ ಸೈನ್ಸ್ ಕಲಿತವರು, ನಿಮ್ಮ ಉದ್ದೇಶವೋ ಮನುಷ್ಯನ ಸೇವೆ ಮಾಡಬೇಕು ಎಂಬುದು. ಅಲ್ಲಾಹನಲ್ಲಿ ಬಹಳ ಬಲಿಷ್ಠವಾದ ವಿಶ್ವಾಸದೊಂದಿಗೆ, ಬಹಳ ದೃಢವಾದ ವಿಶ್ವಾಸದೊಂದಿಗೆ ನೀವು ಕಲಿತ ಜ್ಞಾನವು ಮಾನವ ಸಮಾಜದ ಸೇವೆ ಮಾಡಬೇಕು ಎಂಬ ಉದ್ದೇಶದೊಂದಿಗೆ, ಮನುಷ್ಯರಿಗಾಗಿ ಕೆಲಸ ಮಾಡಬೇಕು,
ಅವರ ನೋವಿಗೆ ಪರಿಹಾರಗಳನ್ನು ಸೂಚಿಸಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಸೂಚಿಸಬೇಕು ಎಂಬ ಉದ್ದೇಶದೊಂದಿಗೆ ನೀವು ಲೌಕಿಕ ಜ್ಞಾನ ಎಂದು ಗುರುತಿಸಲ್ಪಟ್ಟಿರುವ ಶಿಕ್ಷಣವನ್ನು ಕಲಿತಿದ್ದರು. ನಿಮ್ಮನ್ನು ಅಲ್ಲಾಹನ ಧರ್ಮ ಗುರುತಿಸುವುದು ಉಲಮಾ ಉಲ್ ಆಖಿರ, ಪಾರಮಾರ್ಥಿಕ ವಿದ್ವಾಂಸರು ನೀವು, ಪಾರಮಾರ್ಥಿಕ ಆಖಿರತ್ತಿನ ವಿದ್ವಾಂಸರು ನೀವು. ಆದ್ದರಿಂದಲೇ ನೀವು ಯಾವ ಉದ್ದೇಶವನ್ನಿಟ್ಟು ಶಿಕ್ಷಣ ಕಲಿಯುತ್ತೀರಿ ಎಂಬ ಆಧಾರದಲ್ಲಿ ಅದರ ಒಳಿತು ಮತ್ತು ಕೆಡುಕುಗಳು ಅಡಕವಾಗಿದೆ ಎಂದು ಅಲ್ಲಾಹನ ಧರ್ಮ ಕಲಿಸಿಕೊಡುತ್ತದೆ. ಇಕ್ರಾ ಬಿಸ್ಮಿ ರಬ್ಬಿಕಲ್ಲದೀ ಖಲಕ್, ಓದಿ ಎಂಬ ಸೂಕ್ತದೊಂದಿಗೆ ಪವಿತ್ರ ಕುರ್ಆನ್ ಅವತೀರ್ಣ ಆರಂಭವಾಯಿತು. ಕುರ್ಆನ್ನ ಪ್ರಪ್ರಥಮ ಸೂಕ್ತ ಅದು ಓದಿ ಎಂಬ ಆಜ್ಞೆ. ಓದಿ ಎಂದರೇನು? ಓದಿ ಎಂಬುದು ಕಲಿಯಬೇಕು ಎಂಬುದರ ಸಿಂಬೋಲ್ ಮಾತ್ರ. ಕಲಿಯಿರಿ ನೀವು, ಓದಿ ಎಂಬ ಕಲಿಯಿರಿ ಎಂಬ ಆ ಸೂಕ್ತದ ಮಹತ್ವವನ್ನು ಯಾವ ಕಾಲದವರೆಗೆ ಮುಸ್ಲಿಂ ಉಮ್ಮತ್ತು ತಿಳಿದುಕೊಂಡಿತ್ತೋ ಆ ಕಾಲದವರೆಗೂ ಮುಸ್ಲಿಂ ಸಮುದಾಯವು ಜಗತ್ತಿಗೆ ನಾಯಕತ್ವವನ್ನು ಕೊಟ್ಟಿತ್ತು. ಜಗತ್ತಿನಲ್ಲಿ ಗೌರವಿಸಲ್ಪಡುವ, ಜಗತ್ತಿನಲ್ಲಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಸೂಚಿಸುವ, ಜಗತ್ತಿನಲ್ಲಿ ಅಧಿಕಾರ ನಡೆಸುವಂತಹ ಒಂದು ಸಾಮರ್ಥ್ಯ ಇಕ್ರಾ ಎಂಬ ಪವಿತ್ರವಾದ ಸೂಕ್ತವನ್ನು ಅರ್ಥ ಮಾಡಿಕೊಂಡಿದ್ದ ಕಾಲದವರೆಗೆ ಮುಸ್ಲಿಂ ಸಮುದಾಯಕ್ಕೆ ಇತ್ತು. ಕಲಿಯಿರಿ ಎಂಬುದಕ್ಕೆ ಮಹತ್ವ ಇದೆ, ಜ್ಞಾನಕ್ಕೆ ಮಹತ್ವ ಇದೆ. ಜ್ಞಾನದ ಅನುಯಾಯಿಗಳು ಎಂಬುದು ಮುಸ್ಲಿಂ ಸಮುದಾಯದ ವೈಶಿಷ್ಟ್ಯವಾಗಿದೆ ಎಂದು ತಿಳಿದ ಕಾಲದವರೆಗೆ ಮುಸ್ಲಿಂ ಸಮುದಾಯವು ಜಗತ್ತಿನ ನಾಯಕರುಗಳಾಗಿದ್ದರು, ಜಗತ್ತಿಗವರು ಗುರುಗಳಾಗಿದ್ದರು. ಆದರೆ ಆ ನಂತರ ಇಕ್ರಾ ಎಂಬ ಆ ಸೂಕ್ತದ ಅರ್ಥವನ್ನು ಗ್ರಹಿಸುವಲ್ಲಿ, ಅದರ ಮಹತ್ವವನ್ನು ಗ್ರಹಿಸುವಲ್ಲಿ ಸೋತು ಹೋದಾಗ ಮುಸ್ಲಿಂ ಸಮುದಾಯವು ಯಾರ ಹಿಂದೆಯೋ ಅಲೆದಾಡಬೇಕಾದ ದಯನೀಯತೆ ಸಮುದಾಯಕ್ಕೆ ಬಂತು. ಇಲ್ಲಿ ಕುರ್ಆನ್ ಹೇಳಿತ್ತು ಇಕ್ರಾ ಬಿಸ್ಮಿ ರಬ್ಬಿಕ, ನೀವು ಕಲಿಯಬೇಕು. ನಿಮ್ಮ ಕಲಿಯುವಿಕೆ, ನಿಮ್ಮ ಅಧ್ಯಯನ, ನಿಮ್ಮ ಶಿಕ್ಷಣ, ಅದಕ್ಕೆ ಒಂದು ಬೇಸ್ ಇದೆ ಎಂದು ಕುರ್ಆನ್ ಹೇಳುತ್ತದೆ. ಅದಕ್ಕೊಂದು ಮೂಲ ಇದೆ. ಆ ಮೂಲ ಅದು ಬಿಸ್ಮಿ ರಬ್ಬಿಕ, ನಿಮ್ಮ ಅಲ್ಲಾಹನ ಹೆಸರಾಗಿದೆ. ದೇವರ ಭಯವೇ ಜ್ಞಾನದ ಆರಂಭ ಎಂದು ಬಹಳ ಸಣ್ಣ ಪ್ರಾಯದಲ್ಲಿ ನಾವು ಶಾಲೆಗಳಿಗೆ ಹೋಗುವಾಗ ಆ ಪ್ರಾಥಮಿಕ ಶಾಲೆಗಳಲ್ಲಿ ಬರೆದಿಡಲಾಗಿದೆ. ದೇವರ ಭಯವೇ ಜ್ಞಾನದ ಆರಂಭ ಎಂದು. ಆದರೆ ಇಂದು ನಿಮ್ಮ ಶಾಲೆಗಳಲ್ಲಿ ಕಲಿಸುತ್ತಿರುವುದೇ ದೇವರು ಇಲ್ಲ ಎಂಬ ಶಿಕ್ಷಣವನ್ನು, ದೇವರೇ ಇಲ್ಲ ಎಂಬ ಶಿಕ್ಷಣವನ್ನು ಕಲಿಸಿಕೊಡಲಾಗುತ್ತದೆ. ಅದುವೇ ನಮಗೆ ಬಂದ ದುರಂತ ಕೂಡ. ಕುರ್ಆನ್ ಹೇಳಿತು ಇಕ್ರಾ ಬಿಸ್ಮಿ ರಬ್ಬಿಕ, ನಿಮ್ಮ ಜ್ಞಾನದ ಬೇಸ್, ಅದರ ಮೂಲ, ಅದರ ಆರಂಭ ಅದು ಅಲ್ಲಾಹನ ಹೆಸರಿನೊಂದಿಗಿರಬೇಕು. ಅಲ್ಲಾಹು ಇದ್ದಾನೆ ಎಂಬ ಪ್ರಜ್ಞೆಯೊಂದಿಗೆ, ಅಲ್ಲಾಹು ಇದ್ದಾನೆ ಎಂಬ ಪರಿಪೂರ್ಣವಾದ ಪ್ರಜ್ಞೆಯೊಂದಿಗೆ. ಜಗತ್ತಿನಲ್ಲಿರುವವರೆಲ್ಲರೂ ಮನುಷ್ಯರು, ಅವರೆಲ್ಲರೂ ಅಲ್ಲಾಹನ ಸೃಷ್ಟಿಗಳು, ನನ್ನಂತೆಯೇ ಒಬ್ಬ ದೇವನ ಸೃಷ್ಟಿಗಳು ಎಂಬ ಈ ಪ್ರಜ್ಞೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸ ಇರಬೇಕು. ಹಾಗೆ ನನ್ನ ವಿದ್ಯೆಯಿಂದ, ನನ್ನ ಸಂಶೋಧನೆಗಳಿಂದ, ನನ್ನ ಅಭಿವೃದ್ಧಿಗಳಿಂದ ಮನುಷ್ಯ ಸಮಾಜಕ್ಕೆ ಒಳಿತನ್ನು ಮಾಡಬೇಕು, ಮನುಷ್ಯ ಕುಲಕ್ಕೆ ಏನಾದರೂ ಒಳಿತನ್ನು ಮಾಡಬೇಕು ಎಂಬ ಪ್ರಜ್ಞೆಯೊಂದಿಗೆ ನಿಮ್ಮ ವಿದ್ಯಾಭ್ಯಾಸ ಈ ಚೌಕಟ್ಟಿನಲ್ಲಿರಬೇಕು ಎಂದು ಅಲ್ಲಾಹನ ಧರ್ಮ ಕಲಿಸಿಕೊಟ್ಟಿದೆ. ಈ ಚೌಕಟ್ಟನ್ನು ಮೀರಿದಾಗ, ಈ ಚೌಕಟ್ಟನ್ನು ಉಲ್ಲಂಘಿಸಿದಾಗ ಶಿಕ್ಷಣವು ಮನುಷ್ಯರನ್ನು ದ್ರೋಹಿಸುವ, ಮನುಷ್ಯರ ಮೇಲೆ ಮನುಷ್ಯರನ್ನು ಶೋಷಣೆ ಮಾಡುವ, ಮನುಷ್ಯರ ಹಕ್ಕುಗಳನ್ನು ಕಸಿಯುವ, ಮನುಷ್ಯರಿಗೆ ನೋವನ್ನುಂಟು ಮಾಡುವಂತಹ ಒಂದು ವ್ಯವಸ್ಥೆಯಾಗಿ ಪರಿವರ್ತನೆಗೊಂಡಾಗ ಶಿಕ್ಷಣವು ಅನುಗ್ರಹಕ್ಕೆ ಬದಲಾಗಿ ಶಿಕ್ಷಣವು ಇಂದು ಶಾಪವಾಯಿತು. ಶಿಕ್ಷಣವು ಅಪಾಯವನ್ನು ಸೃಷ್ಟಿಸುವಂತಹ ಒಂದು ವ್ಯವಸ್ಥೆಯಾಯಿತು. ಆಲೋಚಿಸಿ ನೋಡಿ ನೀವು, 21ನೇ ಶತಮಾನದಲ್ಲಿ ಮನುಷ್ಯನ ವೈಜ್ಞಾನಿಕ ಕ್ಷೇತ್ರ ಎಷ್ಟು ವಿಶಾಲವಾದದ್ದು ಎಂದು ನೀವು ಆಲೋಚಿಸಿದರೆ ಅದಕ್ಕೆ ಒಂದು ಕೊನೆಯಿಲ್ಲ ಸಹೋದರರೇ. ಎಷ್ಟು ದೊಡ್ಡ ಶೈಕ್ಷಣಿಕ ಕ್ಷೇತ್ರ, ಎಷ್ಟು ದೊಡ್ಡ ಜ್ಞಾನದ ಕ್ಷೇತ್ರ ಇದೆ ಎಂದು ಕುಳಿತು ನೀವು ಆಲೋಚಿಸಿದರೆ ನಿಮಗದರ ಕೊನೆಯನ್ನು ಕಂಡುಹಿಡಿಯಲು ಸಾಧ್ಯ ಇಲ್ಲ. ಒಂದು, ಮನುಷ್ಯನ ಈ ಸಂಶೋಧನೆಯ ಉದ್ದೇಶ, ಈ ಶೈಕ್ಷಣಿಕ ಕ್ರಾಂತಿಯ ಉದ್ದೇಶ ಮನುಷ್ಯನ ಸಮಸ್ಯೆಗಳನ್ನು ಕೊನೆಗೊಳಿಸುವುದು ಎಂದಾಗಿದ್ದರೆ ಎಂದೋ ಈ ಜಗತ್ತಿನ ಸಮಸ್ಯೆಗಳು ಕೊನೆಗೊಳ್ಳುತ್ತಾ ಇವೆ. ಆದರೆ ವೈಜ್ಞಾನಿಕ ಕ್ಷೇತ್ರವು ಅಭಿವೃದ್ಧಿ ಹೊಂದಿದಂತೆ, ಶೈಕ್ಷಣಿಕ ಕ್ಷೇತ್ರವು ವಿಶಾಲವಾದಂತೆ ಮನುಷ್ಯನ ಸಮಸ್ಯೆಗಳು ಹೆಚ್ಚಿದ್ದು.